ಅಯೋಧ್ಯೆಯ ರಾಮಮಂದಿರ ಹುಂಡಿ ಕನ್ನ ಕೇಸ್ ದೇಶಾದ್ಯಂತ ಚರ್ಚೆಗೆ ಗ್ರಾಸವಾದಂತಹ ಪ್ರಕರಣ. ದೇಶಾದ್ಯಂತ ರಾಮ ಭಕ್ತರಲ್ಲಿ ಅಪನಂಬಿಕೆ ಅವಿಶ್ವಾಸವನ್ನ ಮೂಡಿಸಿದಂತಹ ಪ್ರಕರಣ. ಈ ಪ್ರಕರಣದಲ್ಲಿ ಮಹತ್ವದ ಬೆಳವಣಿಗೆಯಾಗಿದೆ. ಹುಂಡಿ ಕಳ್ಳತನ ಕೇಸ್ನ ತನಿಖೆಗೆ ಹೊಸ ಎಸ್ಐಟಿಯ ರಚನೆಯಾಗಿದೆ. ಸುಪ್ರೀಂ ಕೋರ್ಟ್ ಶಿಫಾರಸಿನ ಮೇರೆಗೆ ಹೊಸದಾಗಿ ಎಸ್ಐಟಿಯನ್ನ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಹೊಸ ತನಿಖಾ ತಂಡವನ್ನ ರಚನೆ ಮಾಡಲಾಗಿದೆ. ಹೊಸದಾಗಿ ರಚನೆಯಾಗಿರುವಂತಹ ಎಸ್ಐಟಿಯಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಸ್ಥಾನವನ್ನು ನೀಡಲಾಗಿದೆ. ಎಸ್ಐಟಿ ಮುಖ್ಯಸ್ಥರಾಗಿ ಲಕ್ನೋ ಐಜಿಪಿ ಕಿರಣ್ ಎಸ್ ಅವರಿರಲಿದ್ದಾರೆ. ಅವರ ನೇತೃತ್ವದಲ್ಲಿ ಈ ತಂಡ ಕಾರ್ಯವನ್ನು ನಿರ್ವಹಿಸಲಿದೆ, ಪ್ರಕರಣದ ತನಿಖೆಯನ್ನ ಮಾಡಲಿದೆ. ಎಸ್ಐಟಿ ತಂಡದಲ್ಲಿ ಚಾರ್ಟೆಡ್ ಅಕೌಂಟೆಂಟ್ಗೂ ಕೂಡ ಸ್ಥಾನವನ್ನು ನೀಡಲಾಗಿದೆ. ಡಿಐಜಿ ಸೋಮೆನ್ ಬರ್ಮಾ, ಎಸ್ಎಸ್ಪಿ ಗೌರವ್ ಗ್ರೋವರ್ಗೂ ಕೂಡ ಎಸ್ಐಟಿ ತಂಡದಲ್ಲಿ ಸ್ಥಾನವನ್ನು ನೀಡಲಾಗಿದೆ. ಸುಪ್ರೀಂ ಕೋರ್ಟ್ನ ಆದೇಶದಂತೆ ಹೊಸ ಎಸ್ಐಟಿ ರಚನೆಯಾಗಿರೋದು. ಪ್ರಕರಣ ಬೆಳಕಿಗೆ ಬಂದಂತಹ ನಂತರದಲ್ಲಿ ಉತ್ತರ ಪ್ರದೇಶ ಸರ್ಕಾರ ಎಸ್ಐಟಿಯನ್ನ ರಚನೆ ಮಾಡುವಂತಹ ಕೆಲಸ ಮಾಡಿತ್ತು. ಆ ಎಸ್ಐಟಿ ಪ್ರಕರಣದ ಬಗ್ಗೆ ತನಿಖೆಯನ್ನ ನಡೆಸಿ ವರದಿಯನ್ನ ಕೂಡ ಸರ್ಕಾರಕ್ಕೆ ಸಲ್ಲಿಸುವಂತಹ ಕೆಲಸ ಮಾಡಿತ್ತು. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹಲವರ ಬಂಧನ ಕೂಡ ಆಗಿತ್ತು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ಉತ್ತರ ಪ್ರದೇಶ ಸರ್ಕಾರ ಆಲ್ರೆಡಿ ಪ್ರಕರಣ ಬೆಳಕಿಗೆ ಬಂದಂತಹ ನಂತರದಲ್ಲಿ ಎಸ್ಐಟಿಯ ರಚನೆಯನ್ನ ಮಾಡಿತ್ತು. ಆ ಎಸ್ಐಟಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನು ಆರಂಭಿಸಿತ್ತು. ಹಲವರ ಬಂಧನ ಕೂಡ ಆಗಿತ್ತು. ಸರ್ಕಾರಕ್ಕೆ ಮಧ್ಯಂತರ ವರದಿಯೂ ಕೂಡ ಸಲ್ಲಿಕೆಯಾಗಿತ್ತು. ಇದೆಲ್ಲದರ ಹೊರತಾಗಿ ಹೊಸದಾಗಿ ಎಸ್ಐಟಿ ರಚಿಸುವಂತೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಕೊಟ್ಟಿರೋದು ಯಾವ ಕಾರಣಕ್ಕೆ? ಜೊತೆಗೆ ಈ ಹೊಸ ಎಸ್ಐಟಿ ಈಗ ಯಾವ ರೀತಿ ತನಿಖೆಯನ್ನ ಆರಂಭ ಮಾಡುತ್ತೆ? ಮುದದಿಂದ ತನಿಖೆ ಆರಂಭ ಆಗತ್ತಾ, ಅಥವಾ ಈ ಹಿಂದಿನ ಎಸ್ಐಟಿ ಮಾಡಿದಂತಹ ತನಿಖೆಯ ಪ್ರಗತಿ ಏನಿದೆ ಅದನ್ನ ಪರಿಗಣಿಸುವಂತಹ ಕೆಲಸ ಮಾಡುತ್ತಾ? ಏನ್ ಮಾಹಿತಿ ಇದೆ ಚಂದ್ರಮೋಹನ್? ಸುಪ್ರೀಂ ಕೋರ್ಟ್ ಹೊಸದಾಗಿ ರಾಮ ಮಂದಿರದ ಹುಂಡಿ ಕಳ್ಳತನ ಕೇಸ್ನಲ್ಲಿ ಎಸ್ಐಟಿಯನ್ನ ರಚನೆ ಮಾಡಿದೆ. ಈ ಎಸ್ಐಟಿಗೆ ಹೊಸ ಅಧಿಕಾರಿಗಳನ್ನ ನೇಮಕ ಮಾಡಿದೆ. ಈ ಹಿಂದೆ ಈ ಒಂದು ಎಸ್ಐಟಿ ಕೂಡ ಇತ್ತು. ಅದು ಲಕ್ನೋದ ರೀಜನಲ್ ಕಮಿಷನರ್ ಅವರ ನೇತೃತ್ವದ ಎಸ್ಐಟಿ. ಆ ಒಂದು ಎಸ್ಐಟಿ ಕೂಡ ಈಗಾಗಲೇ ತನ್ನ ವರದಿಯನ್ನ ಉತ್ತರ ಪ್ರದೇಶ ಸರ್ಕಾರಕ್ಕೆ ಸಲ್ಲಿಸಿದೆ. ಜೊತೆಗೆ ಸುಪ್ರೀಂ ಕೋರ್ಟ್ ಕೂಡ ಸಲ್ಲಿಸಿದೆ. ಅದರ ಪ್ರಗತಿಯ ವರದಿಯ ಆಧಾರದ ಮೇಲೆ ಈಗ ಹೊಸ ಎಸ್ಐಟಿಯನ್ನ ರಚನೆ ಮಾಡಲಾಗಿದೆ. ಈ ಹೊಸ ಎಸ್ಐಟಿಯ ಮುಖ್ಯಸ್ಥರಾಗಿ ಲಕ್ನೋ ಐಜಿಪಿ ಕಿರಣ್ ಅವರನ್ನ ನೇಮಕ ಮಾಡಲಾಗಿದೆ. ಇದರಲ್ಲಿ ಕಿರಣ್ ಅವರ ಜೊತೆಗೆ ಡಿಐಜಿ ಮತ್ತು ಎಸ್ಪಿ ಅಂತದ ಅಧಿಕಾರಿ ಒಬ್ಬರನ್ನು ಕೂಡ ಎಸ್ಐಟಿ ತಂಡಕ್ಕೆ ಸೇರ್ಪಡೆಯನ್ನ ಗೌರವ್ ಗ್ರೋವರ್ ಅವರು ಕೂಡ ಈ ತಂಡದಲ್ಲಿದ್ದಾರೆ. ಜೊತೆಗೆ ಓರ್ವ ಚಾರ್ಟರ್ಡ್ ಅಕೌಂಟೆಂಟ್ಗೂ ಕೂಡ ಈ ಹೊಸ ಎಸ್ಐಟಿಯಲ್ಲಿ ಸ್ಥಾನವನ್ನ ನೀಡಲಾಗಿದೆ. ಈಗ ಸುಪ್ರೀಂ ಕೋರ್ಟ್ ಈ ರಾಮ ಮಂದಿರದ ಹುಂಡಿ ಕಳ್ಳತನದ ಕೇಸ್ನ ತನಿಖೆಯನ್ನ ಮೇಲ್ವಿಚಾರಣೆಯನ್ನ ಮಾಡುತ್ತೆ. ಈ ಕಾರಣಕ್ಕಾಗಿ ಈ ಹೊಸ ಎಸ್ಐಟಿಗೂ ಕೂಡ ಈ ಹುಂಡಿ ಕಳ್ಳತನದ ಬಗ್ಗೆ ವಿಸ್ತೃತವಾದಂತಹ ತನಿಖೆಯನ್ನ ನಡೆಸುವಂತೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ಕೂಡ ಕೊಟ್ಟಿದೆ. ಮತ್ತು ಹೊಸ ಎಸ್ಐಟಿ ತನ್ನ ತನಿಖಾ ವರದಿಗಳನ್ನ ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸುತ್ತೆ. ಸುಪ್ರೀಂ ಕೋರ್ಟ್ ಆ ತನಿಖೆಯನ್ನು ಮಾನಿಟರಿಂಗ್ ಮಾಡೋದು, ಮೇಲ್ವಿಚಾರಣೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡುತ್ತೆ. ಹೀಗಾಗಿ ಈಗ ನೇರವಾಗಿ ಸುಪ್ರೀಂ ಕೋರ್ಟ್ ನ ಅಂಡರ್ ಮೇಲೆ ತನಿಖೆ ನಡಿಬೇಕು ಅಂತೇಳಿ ಅರ್ಜಿದಾರರು ಸುಪ್ರೀಂ ಕೋರ್ಟ್ಗೆ ಮನವಿಯನ್ನ ಮಾಡ್ಕೊಂಡಿದ್ರು. ಆ ಮನವಿಗೆ ಈಗ ಪುರಸ್ಕಾರ ಸಿಕ್ಕಿದೆ. ಕೇವಲ ಈಗ ಉತ್ತರ ಪ್ರದೇಶ ಸರ್ಕಾರ ಮೊದಲು ರಚನೆ ಮಾಡಿದಂತ ಎಸ್ಐಟಿ ಏನಿದ್ರು ಉತ್ತರ ಪ್ರದೇಶ ಸರ್ಕಾರಕ್ಕೆ ಮಾತ್ರ ತನ್ನ ವರದಿಯನ್ನ ಸಲ್ಲಿಸಿತ್ತು. ಅದ್ರ ಬಗ್ಗೆ ಒಂದು ಕೋರ್ಟ್ ಮಾನಿಟರ್ಡ್ ಮೇಲ್ವಿಚಾರಣೆ ಯಾವುದು ಕೂಡ ನಡೀತಾ ಇರಲಿಲ್ಲ. ಆದ್ರೀಗ ಸುಪ್ರೀಂ ಕೋರ್ಟ್ ಮಾನಿಟರ್ಡ್ ತನಿಖೆಯನ್ನ ಈ ಹೊಸ ಎಸ್ಐಟಿ ನಡೆಸ್ತಿದೆ. ಈ ಕಾರಣಕ್ಕಾಗಿನೇ ಸುಪ್ರೀಂ ಕೋರ್ಟ್ ಈಗ ಹೊಸ ಎಸ್ಐಟಿಯನ್ನ ರಚನೆಯನ್ನ ಮಾಡಿ ಅದರ ತನಿಖೆಯನ್ನ ತಾನೇ ಮಾನಿಟರಿಂಗ್ ಮಾಡ್ತೀನಿ ಅಂತ ಹೇಳಿ ಹೇಳಿದೆ. ಈ ಮೂಲಕವಾಗಿ ಈ ಒಂದು ಪ್ರಕರಣವನ್ನ ಸುಪ್ರೀಂ ಕೋರ್ಟ್ ಕೂಡ ಬಹಳ ಗಂಭೀರವಾಗಿ ಪರಿಗಣಿಸಿದೆ. ಭಕ್ತರ ಭಾವನೆಗಳಿಗೆ ಧಕ್ಕೆ ಆಗಿದೆ, ಘಾಸಿ ಆಗಿದೆ. ಮಾನಿಟರ್ಡ್ ತನಿಖೆ ನಡೀಬೇಕು ಅಂತಾನೆ ಅರ್ಜಿದಾರರು ಸುಪ್ರೀಂ ಕೋರ್ಟ್ಗೆ ಮನವಿಯನ್ನ ಮಾಡ್ಕೊಂಡಿದ್ರು. ಅದಕ್ಕೀಗ ಸುಪ್ರೀಂ ಕೋರ್ಟ್ ಕೂಡ ಮನ್ನಣೆಯನ್ನ, ಮಾನ್ಯತೆಯನ್ನ, ಪುರಸ್ಕಾರವನ್ನ ಕೊಟ್ಟಿದೆ. ಜೊತೆಗೆ ತನಿಖಾ ತಂಡದಲ್ಲಿ ಕೇವಲ ಪೊಲೀಸ್ ಅಧಿಕಾರಿಗಳು ಮಾತ್ರ ಅಲ್ಲದೆ ಚಾರ್ಟೆಡ್ ಅಕೌಂಟೆಂಟ್ ಅವರನ್ನು ಕೂಡ ಸೇರ್ಪಡೆಯನ್ನ ಮಾಡಿದೆ. ಈ ಮೂಲಕವಾಗಿ ಹಣಕಾಸಿನ ವ್ಯವಹಾರ ಏನೇನಾಗಿದೆಯೋ ಅನ್ನೋದ್ರ ಬಗ್ಗೆ ವಿಸ್ತೃತವಾದಂತಹ ಒಂದು ತನಿಖೆಯನ್ನ ಚಾರ್ಟೆಡ್ ಅಕೌಂಟೆಂಟ್ ಕೂಡ ನಡೆಸಬೇಕಾಗುತ್ತೆ. ಆ ಒಂದು ವರದಿಯನ್ನು ಕೂಡ ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆಯನ್ನ ಮಾಡಲಾಗುತ್ತೆ. ವಿದೇಶಿ. ಥ್ಯಾಂಕ್ ಯು ಚಂದ್ರಮೋಹನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.